ನನ್ನ ಮೇಲೆ ಆರೋಪ ಹೊರಿಸಿದ್ರಿ, ಪ್ರೂವ್ ಆಯಿತು. ಒಂದಲ್ಲ ಎರಡು ತನಿಖೆ ಮಾಡಿದ್ರಿ. ನಾನು ಅಧಿಕಾರಿ ಚೇಂಜ್ ಮಾಡಿಸ್ಲಿಲ್ಲ, ನೀವು ಮಾಡಿಸ್ಕೊಂಡ್ರಲ್ಲ. ಉದ್ದೇಶ ಏನು? ನಿಮಗೆ ಬೇಕಾದಂಗೆ ರಿಪೋರ್ಟ್ ಬರೆಸ್ಕೊಂಡು ಮತ್ತೆ ಇಲ್ಲಿ ಬರೆದ್ರಲ್ಲ ನಮ್ಮ ಗುರುಗಳು. ಈ ಥರ ಇನ್ನೊಂದು 2-3 ತಿಂಗಳಾದಮೇಲೆ ಮತ್ತೆ ಸಾರಾ ಮಹೇಶ್ ಅವರು ನಿರಾಧಾರವಾಗಿ ಆರೋಪ ಮಾಡಿದರು. ಕ್ಲೀನ್ ಚಿಟ್. ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ರೀ ಚೀಫ್ ಸೆಕ್ರೆಟರಿ ಅವರೇ. ಸರ್ಕಾರದ ಕಾನೂನು ಮೇಲೆ ನಿಮಗೆ ಗೌರವ ಇಲ್ವಾ? ನಾನು ಹೇಳಿದ್ದೀನಿ, ನನಗೆ ಯಾರಿಗೂ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಅದೇ ತಿದ್ಕೋಬೇಕು, ಪ್ರೂವ್ ಆಗಬೇಕು, ಆಮೇಲೆ ಕ್ಷಮೆ ಮಾಡಿ. ಆದರೆ ತನಿಖೆ ದಾರಿಯನ್ನೇ ದಿಕ್ತಪ್ಪಿಸ್ತಾ ಇದ್ದರೆ ಏನಾಯಿತು? ಕಾನೂನು ನಾನು ಬಿಟ್ಬಿಟ್ಟಿದ್ದೆ. ಆದರೆ ಮೊನ್ನೆ ಈ ಪೇಪರ್ ನೋಡಿದ ಮೇಲೆ ಚೀಫ್ ಸೆಕ್ರೆಟರಿಯವರು ಮನವಿ ಮಾಡ್ತಾ ಇದ್ದೀನಿ, ಈಗ ಬರೋವಂಥ ವರದಿ ಏನು ಬರ್ಸ್ತೀರಿ ಅಂತ ನನಗೆ ಗೊತ್ತೈತೆ. ಎಲ್ಲರನ್ನು ಕೋರ್ಟ್ಗೆ ಎಳಿತೀನಿ. 2-4 ಆದೇಶಗಳನ್ನು ಬದಲಾವಣೆ ಮಾಡಿರೋವಂಥವ್ರು ಯಾರು? ಈಗೇನು ಹುನ್ನಾರ ಮಾಡ್ತಾ ಇದ್ದೀರಿ? ಇದನ್ನು ನಾನು ಬಿಟ್ಬಿಟ್ಟಿದ್ದೆ. ಒಬ್ಬ ಜಿಲ್ಲಾಧಿಕಾರಿಗೆ ಇರ್ತಕ್ಕಂಥದ್ದು 2 ಕೋಟಿ ಆಡಳಿತಾತ್ಮಕ ಅನುಮೋದನೆ, 8.25 ಕೋಟಿ ಕೊಟ್ಟಿರೋದನ್ನ ಇವತ್ತು ಎಲ್ಲ ಬ್ಯಾಗು ಬಿದ್ದವೆ ಅಲ್ಲಿ ಗೋಡನ್ಲಿ. ಅವನು ಬಂದಿದ್ದ, ಗೋಡನ್ನು ಆ ಬ್ಯಾಗ್ನವನು. ಇವರೆಲ್ಲ ಇದ್ದರು, ನಮ್ಮ ಶ್ರೀಧರು ಇದ್ದರು, ಮಂಜು ಬಂದಿದ್ರು. ಸರ್ 25 ರೂಪಾಯಿ ಕೊಟ್ಬಿಡ್ತೀವಿ ಸರ್ ಅಂತ. ಹಾಗಿದ್ರೆ ಅವತ್ತು 48 ರೂಪಾಯಿಗೆ ಹಾಕಾಯ್ತು. ಉಳಿದಂಥ 25 ರೂಪಾಯಿ ಕಿಕ್ ಬ್ಯಾಗ್ ಯಾರಿಗೋಯ್ತಿತ್ತು? ಇದು ಆಡಳಿತದ ವ್ಯವಸ್ಥೆ. ರಾಜಕಾರಣಿಗಳೆಲ್ಲ ಕೆಟ್ಟವರು. ನೀವು ಒಳ್ಳೆಯವರಾ? ಇದಕ್ಕೆ ಸಪೋರ್ಟ್ ಮಾಡಿಕೊಡ್ತಾ ಇದ್ರಲ್ಲ ಸ್ವಾಮಿ ಇಬ್ಬರು ಚೀಫ್ ಸೆಕ್ರೆಟ್ರಿ. ಹಿಂದೆ ನಿವೃತ್ತ ರವಿಕುಮಾರು, ಅದಾದಮೇಲೆ ರಜನೀಶ್ ಗೋಯಲ್, ಈಗ ಅವ್ರ ಶ್ರೀಮತಿ ಶಾಲಿನಿ ರಜನೀಶ್ ಅವರು. ಏನಿದೆ ಇದ್ರ ಹಿಂದೆ? ಯಾರಿದ್ದಾರೆ ಇದ್ರ ಹಿಂದೆ? ಭಾಳಷ್ಟು ನೋವಾಗುತ್ತೆ. ಇದನ್ನು ನಾವು ಯಾರಿಗಾರು ಹೇಳಬೇಕಂದ್ರೆ ಕಾರ್ಯಾಂಗ, ನೈತಾಂಗ, ಶಾಸಕಾಂಗ ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ಕೊತಾರೆ. ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ಮುಂದೆ ನೋಡೋಣ. ಪತ್ರಿಕಾರಂಗ ಇದೆಯಲ್ಲ, ಇದು ಒಂದು ಅಂಗ ತಾನೆ 4ರಲ್ಲಿ. ಅದಕ್ಕೆ ನಿಮ್ಮ ಮೂಲಕ ಸಾರ್ವಜನಿಕರಿಗೆ ಗೊತ್ತಾಗಲಿ. ನಾವು ಸುಮ್ಮನಿದ್ರೆ ನಮ್ಮ ದೌರ್ಬಲ್ಯನ. ನಿಜ, ನಾನು ಹೇಳಿದ್ದೆ, ಅವ್ರು ಬಂದು ಕೇಳ್ಕೊಂಡಾಗ, ಹಿರಿಯರೆಲ್ಲ ಕೂತು ಹೇಳಿದಾಗ ನಾನು ಇದರಿಂದ ಹೋಗಲ್ಲ. ನಾನು ಇವತ್ತು ಅಷ್ಟೇ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಲ್ಲ. ಸತ್ಯಾಸತ್ಯತೆ ಹೊರಗೆ ಬರಬಾರ್ದ? ಎಲ್ಲ ಸಾಕ್ಷಿ ಸಮೇತ ಕೊಟ್ಟಿದ್ದೆ.